ಸಿನಿಮಾ ರಂಗದಲ್ಲಿ ಅಜೇಯರಾಗಿ ಬೆಳೆದಿರುವ ದಳಪತಿ ವಿಜಯ್ ಈಗ ರಾಜಕೀಯ ರಂಗಕ್ಕೆ ಅಧಿಕೃತವಾಗಿ ಧುಮುಕಿದ್ದಾರೆ. ಇನ್ನು ತಮಿಳಗ ವೆಟ್ರಿ ಕಳಗಂ ಪಕ್ಷದ ಮೂಲಕ ತಮಿಳುನಾಡಿನ ಗದ್ದುಗೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಈ ವಿದ್ಯಮಾನ ನಡೆಯುವ ಎಷ್ಟೋ ದಿನಗಳ ಮೊದಲೇ ಹಾಲಿಸ್ಟಿಕ್ ಹೀಲರ್ ಖ್ಯಾತಿಯ ಜ್ಯೋತಿಷ್ಯ ಮುಖೇಶ್ ಗುರೂಜಿ ವಿಜಯ್ ರಾಜಕೀಯ ದಿಗ್ವಿಜಯದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು ಎಂಬ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸಾಮಾನ್ಯವಾಗಿ ಜ್ಯೋತಿಷಿಗಳು ಪ್ರಚಾರಕ್ಕಾಗಿ ಇದೆಲ್ಲವೂ ಕೂಡ ಹೇಳ್ತಾರೆ. ಆದರೆ ಮುಖೇಶ್ ಗುರೂಜಿ ಅವರೆಲ್ಲರಿಗಿಂತ ಭಿನ್ನ ಪ್ರಚಾರದ ಹಪಾಹಪಿ ಇಲ್ಲದ ಇವರು ಗ್ರಹಗತಿಗಳ ಆಧಾರದ ಮೇಲೆ ನೀಡುವ ಲೆಕ್ಕಾಚಾರಗಳು ದಶಕಗಳಿಂದ ಅನೇಕರಲ್ಲಿ ಅಚ್ಚರಿ ಮೂಡಿಸುತ್ತಿದೆಯಂತೆ. ಇನ್ನು ಬೆಸ್ಟ್ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ರಾಜಕೀಯದ ನಾಡಿ ಮಿಡಿತ ಅರಿತಿರುವಂತಹ ಗುರೂಜಿ ವಿಜಯ ರಾಜಕೀಯಕ್ಕೆ ಬರೋದು ಮಾತ್ರ ಅಲ್ಲ, ಅಲ್ಲಿ ದೊಡ್ಡ ಬದಲಾವಣೆ ಕೂಡ ತರ್ತಾರೆ ಅಂತ ಹೇಳಿ ಮೊದಲೇ ಕ್ಲೂ ಕೊಟ್ಟಿದ್ರು. ಸದ್ಯ ಮುಖೇಶ್ ಗುರೂಜಿ ಅಂದು ಹಾಕಿದಂತ ಸ್ಕೆಚ್ ಈಗ ರಾಜಕೀಯ ಅಖಾಡದಲ್ಲಿ ಮ್ಯಾಜಿಕ್ ಮಾಡುವಂತೆ ಕಾಣಿಸ್ತಿದೆ. ಇನ್ನು ತಮಿಳುನಾಡಿನ ಗದ್ದುಗೆ ಏರಲಿದ್ದಾರೆ ದಳಪತಿ ವಿಜಯ ದಿಗ್ವಿಜಯದ ಬಗ್ಗೆ ಮೊದಲೇ ಭವಿಷ್ಯವನ್ನ ನುಡಿದಿದ್ದಂತೆ ಈ ಒಂದು ಜ್ಯೋತಿಷಿ. ಹಾಗಾಗಿ ಈಗ ಮುಖೇಶ್ ಜ್ಯೋತಿಷಿ ಅವರ ಭವಿಷ್ಯ ನಿಜ ಆಯಿತು. ಸಿಎಂ ಆಗ್ತಾರೆ ಅಂತ ಮೊದಲೇ ಹೇಳಿದ್ರಂತೆ. ಹಾಗಾಗಿ ಈ ಒಂದು ವಿಚಾರ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮುಖೇಶ್ ಗುರೂಜಿ ಮಾತು ಈಗ ನಿಜವಾಗ್ತಿದೆಯಾ? ಅಂದಿನ ಭವಿಷ್ಯ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಈಗ ವಿಜಯ್ ಬಹಳಷ್ಟು ಬದಲಾವಣೆ ತರ್ತಾರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಹೋಲಿಸ್ಟಿಕ್ ಹೀಲರ್ ಖ್ಯಾತಿಯ ಜ್ಯೋತಿಷಿ ಮುಖೇಶ್ ಗುರೂಜಿ ಇವರು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಫೋಟೋದಲ್ಲಿ ನೋಡಬಹುದು, ಇವರೇ ಮುಂಚಿತವಾಗಿ ಹೇಳಿದ್ರು ವಿಜಯ್ ಸಿಎಂ ಆಗ್ತಾರೆ ಅಂತ ಹೇಳಿ. ಇನ್ನು ಬೇರೆ ಜ್ಯೋತಿಷಿಗಳು ಸುಮ್ಮನೆ ಪ್ರಚಾರಕ್ಕೋಸ್ಕರ ಹೇಳ್ತಾರೆ, ಆದರೆ ಇವರು ಆ ರೀತಿ ಅಲ್ಲ. ಭವಿಷ್ಯದಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ. ನಟ ವಿಜಯ್ ರಾಜಕೀಯ ಬಗ್ಗೆ ಎಲ್ಲವೂ ಕೂಡ ಮುಂಚಿತವಾಗಿಯೇ ಈ ಗುರೂಜಿ ಹೇಳಿದ್ರಂತೆ. ಹಾಗಾಗಿ ಪಶ್ಚಿಮ ಬಂಗಾಳದ ವಿಚಾರದಲ್ಲೂ ಕೂಡ ಹೇಳಿದ್ರು, ಅದಾದ ನಂತರ ವಿಜಯ್ ವಿಚಾರದಲ್ಲೂ ಕೂಡ ಹೇಳಿದ್ರು. ಈಗ ಈ ಗುರೂಜಿ ಹೇಳೋ ಹಾಗೆ ಎಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥ ವಿಚಾರ ಏನಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ.